ಉತ್ತಮವಾದಂಥ ಆಡಳಿತ ಕೊಡೋದಕ್ಕೆ ಸುಮಾರು 8 ರಿಂದ 9 ಲಕ್ಷ ಸರ್ಕಾರಿ ನೌಕರರು ಬೇಕಾಗಿದ್ದಾರೆ. 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಅಲಾಟ್ ಆಗಿರುವಂಥ ಹುದ್ದೆಗಳನ್ನು ಸರ್ಕಾರ ತುಂಬ್ತಾ ಇಲ್ಲ. ಭಯಾನಕವಾಗಿದೆ. ಹಾಗೆ ನೋಡಿದ್ರೆ ಮುಂದಿನ ದಿನಗಳು ಏನು ಬೇಕಾದರೂ ಆಗಬಹುದು. ನಿರುದ್ಯೋಗ ಇವತ್ತು ಭಾಳ ಗಂಭೀರವಾದಂತಹ ಸಮಸ್ಯೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 2-3 ವರ್ಷಗಳಿಂದ ಯುವಕರನ್ನು ಗಮನದಲ್ಲಿಟ್ಟುಕೊಂಡು ನಿರುದ್ಯೋಗದ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಮಾತನಾಡ್ತಾ ಬರ್ತಾ ಇದೆ. ನಾವು ಗಮನಿಸಿದಾಗೆ 3 ತರಹದ ನಿರುದ್ಯೋಗಗಳಿವೆ. ಒಂದು, ಯಾವುದೇ ಕೆಲಸ ಆಗಲಿ ಸಿಗದೇ ಇರುವಂತಹದ್ದು. ಇನ್ನೊಂದು, ಆತ ಯೋಗ್ಯ ಆ ಹುದ್ದೆಗೆ, ಆದರೆ ಆ ಹುದ್ದೆಗಿಂತ ಹೆಚ್ಚಿನ ಯೋಗ್ಯ, ಅಂದರೆ ಈಗ ಸೆಕೆಂಡ್ PUC SDA FDIಗಳಿಗೆಲ್ಲ ಸೆಕೆಂಡ್ PUC ಕ್ವಾಲಿಫಿಕೇಷನ್ ಬೇಕಾಗಿರುವಂಥದ್ದು ಸರ್ಕಾರದಲ್ಲಿ. ಆದರೆ PhD ಮಾಡಿರುವಂಥವ್ರು, ಇಂಜಿನಿಯರಿಂಗ್ ಮಾಡಿರುವಂಥವ್ರು ಇವತ್ತು SDA ಹುದ್ದೆಗಳಿಗೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ಏನು ವಿದ್ಯಾರ್ಹತೆಗಳಿರುತ್ತೆ, ಯಾವುದಕ್ಕೆ ಅರ್ಹರಾಗಿರ್ತಾರೋ ಅದಕ್ಕೆ ತಕ್ಕನಾದಂತಹ ಉದ್ಯೋಗಗಳು ಸಿಗ್ತಾ ಇಲ್ಲ. ಅದಕ್ಕಿಂತ ಕಡಿಮೆ ಅರ್ಹತೆಗಳು ಬೇಕಾಗಿರುವಂಥ ಉದ್ಯೋಗ ಸಿಗ್ತಾ ಇದೆ. ಇದು ಸಹ ನಿರುದ್ಯೋಗ. 3ನೇದು, ಇವತ್ತು ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು ಅಂತೇಳಿ ಸರ್ಕಾರ ಅಥವಾ ಒಬ್ಬ ಶಿಕ್ಷಕರಾಗೋದಕ್ಕೆ ಏನೆಲ್ಲ ಪ್ರಾಥಮಿಕ ಅರ್ಹತೆಗಳು ಬೇಕಾಗಿದೆ ಅವೆಲ್ಲ ಇರುವಂಥವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸಿಗ್ತಿರುವಂಥದ್ದು ಆ ಪೂರ್ಣಾವಧಿ ನೌಕರರಿಗೆ ಸಿಗುವ ಸಂಬಳದಲ್ಲಿ ಕಾಲಭಾಗದ ಸಂಬಳ. ಸೊ ಇವೆಲ್ಲವೂ ಈ ತರಹದ 3 ತರಹದ ನಿರುದ್ಯೋಗಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇವೆ. ಈ ವಿಚಾರಗಳಲ್ಲಿ ನಾವು ನೋಡಿದಾಗ ಸರ್ಕಾರ ಭಾಳ ದೊಡ್ಡ ಮಟ್ಟದ ತಪ್ಪುಗಳನ್ನು ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಸುಮಾರು 3 ಲಕ್ಷ ಸರ್ಕಾರಿ ಹುದ್ದೆಗಳು ಕಳೆದ 7-8 ವರ್ಷಗಳಿಂದ ಖಾಲಿ ಇವೆ. ಅದರಲ್ಲೂ ಸರ್ಕಾರಿ ನೇಮಕಾತಿಗಳಲ್ಲಿ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇದೆ. ನಾವು ಭ್ರಷ್ಟಾಚಾರವನ್ನು ಹೊರಗಿಟ್ಟೇ ಒಂದಷ್ಟು ವಿಚಾರಗಳನ್ನು ಮಾತನಾಡೋದಾದರೆ, ಸರ್ಕಾರ ಕಳೆದ 8-10 ವರ್ಷಗಳಿಂದ 10-15 ವರ್ಷಗಳಿಂದಲೇ ಸರಿಯಾಗಿ ನೇಮಕಾತಿ ಮಾಡ್ತಾ ಇಲ್ಲ. ಈಗ ಸುಮಾರು 6 ಲಕ್ಷ ಚಿಲ್ಲರೆ ನಮ್ಗೆ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರಿ ಇರುವಂಥದ್ದು. ಆದರೆ ಅದು ನಮಗೆ ನಿಜಕ್ಕೂ ರಾಜ್ಯದಲ್ಲಿ ಒಂದು ಪಾರದರ್ಶಕವಾದ, ಪ್ರಾಮಾಣಿಕವಾದ ಮತ್ತು ಬಹಳ ಉತ್ತಮವಾದಂಥ ಆಡಳಿತ ಕೊಡೋದಕ್ಕೆ ಸುಮಾರು 8 ರಿಂದ 9 ಲಕ್ಷ ಸರ್ಕಾರಿ ನೌಕರರು ಬೇಕಾಗಿದ್ದಾರೆ. 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನು, ಅಲಾಟ್ ಆಗಿರುವಂಥ ಹುದ್ದೆಗಳನ್ನು ಸರ್ಕಾರ ತುಂಬ್ತಾ ಇಲ್ಲ. ಇದರಿಂದಾಗಿ ಬೇರೆ ಇವತ್ತು ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಾಗ ಬೇರೆ ಎಲ್ಲೂ ಮೀಸಲಾತಿ ಇಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ ಬಿಟ್ಟರೆ. ಹಾಗಾಗಿ ಮೀಸಲಾತಿಯ ಮೂಲಕವೇ ಒಂದಷ್ಟು ಆರ್ಥಿಕ ಚೈತನ್ಯ ಮತ್ತು ಸಾಮಾಜಿಕ ಚೈತನ್ಯವನ್ನು ಪಡೆಯುವಂಥ ವರ್ಗಗಳಿಗೆ, ಸುಮಾರು 1.5 ಲಕ್ಷ ಕುಟುಂಬಗಳಿಗೆ ಇವತ್ತು ಆ ಅವಕಾಶವನ್ನು ನಿರಾಕರಿಸಲಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಜೀತದ ಪದ್ಧತಿ, ಕಾಂಟ್ರಾಕ್ಟ್ ಲೇಬರ್ ಎಲ್ಲಾದರೂ ಭಾಳ ದೊಡ್ಡ ಮಟ್ಟದಲ್ಲಿದೆ. ಅಂದರೆ ಅದು ಸರ್ಕಾರವೇ ಇವತ್ತು ಔಟ್ಸೋರ್ಸ್ ಮಾಡಾಕ್ಬಿಟ್ಟಿದೆ. ಬೇರೆ ಖಾಸಗಿಯವ್ರದ್ದು ನಾವು ಮಾತಾಡೋದೇ ಬೇಕಾಗಿಲ್ಲ, ಯಾಕಂದರೆ ಅವರು ಲಾಭದ ವಿಚಾರ ಇಟ್ಕೊಂಡಿರ್ತಾರೆ. ಆದರೆ ಸರ್ಕಾರ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿರುವಂಥ ಸರ್ಕಾರವೇ ಇವತ್ತು ತನ್ನ ಸರ್ಕಾರ ಸಿಬ್ಬಂದಿಯನ್ನು ನೇಮಕ ಮಾಡದೆ, ಸರ್ಕಾರಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳದೆ ಕಾಂಟ್ರಾಕ್ಟ್ಗಳಿಗೆ ಕೊಟ್ಟು ಏನು ಟೆಂಪ್ರರಿ ನೌಕರರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಇದು ಬಹಳ ದುರದೃಷ್ಟಕರ. ವಿಶೇಷವಾಗಿ ಯುವಕರು ಇದ್ರ ಬಗ್ಗೆ ಮಾತನಾಡಬೇಕು. ಆದರೆ ಅದ್ರ ಬಗ್ಗೆ ಮಾತನಾಡದೆ ಬೇರೆ ವಿಚಾರಗಳಿಗೆ ಇವತ್ತು ಯುವಕರು ಮಾತನಾಡ್ತಾ ಇದ್ದಾರೆ. ಅದರಿಂದಾಗಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಆದರೆ ಇವತ್ತು ನಿರುದ್ಯೋಗ ಭಾಳ ಗಂಭೀರವಾದಂತಹ ಸಮಸ್ಯೆ. ಖಾಸಗಿಯಲ್ಲಿ ಬಹುತೇಕ ಯಾವುದೇ ರೈಟ್ಸ್ ಇಲ್ಲ ಉದ್ಯೋಗಿಗಳಿಗೆ, ಅಂತಹ ಒಂದು ಸಂದರ್ಭ ಇದೆ. ಇವತ್ತಿಗೂ ಮೊನ್ನೆ ಎಲ್ಲ ಪೇಪರ್ಗಳಲ್ಲಿ ಕೆಲವೊಂದು ವಿಚಾರವಾಗಿ, ವಿಶೇಷವಾಗಿ ಗಾರ್ಮೆಂಟ್ಸ್ ಇಲ್ಲ ಇದರಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳೆಯರಿಗೆ ಸ್ಥಳದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ಆಗುವಂತಹ ಕೆಲವೊಂದು ಶೋಷಣೆಗಳು ಮತ್ತು ಅವರಿಗೆ ದೈಹಿಕ ಸಮಸ್ಯೆಗಳು ಒಂದೇ ಕಡೆ ಕೆಲಸ ಮಾಡುವಂಥ ಕಾರಣಗಳಿಂದ ಬರುವಂಥದ್ದು, ಅದನ್ನು ನಿವಾರಿಸೋದಕ್ಕೆ ಯಾವ ಮಟ್ಟಕ್ಕೆ ಆ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದೆ, ಸರ್ಕಾರದ ಪಾತ್ರ ಏನು, ಇವೆಲ್ಲ ನೋಡಿದಾಗ ಶೋಷಣೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ನಿಜಕ್ಕೂ ಪ್ರಜಾಪ್ರಭುತ್ವ ದೇಶದಲ್ಲಿ, ನಮ್ಮಂತಹ ದೇಶದಲ್ಲಿ ಇದು ಅವಮಾನಕಾರಿಯಾದದ್ದು. ಆದರೆ ಇದರ ಬಗ್ಗೆ ಇದನ್ನು ಯಾವ್ಯಾವುದೋ ಕಾರಣಗಳಿಂದಾಗಿ ಒಂದು ಸಾಮಾಜಿಕ ರಾಜಕೀಯ ವಿಚಾರ ಮಾಡೋದಕ್ಕೆ ನಾವು ಸೇರಿದಂತೆ ಒಟ್ಟಾರೆ ಸಮಾಜ ಸೋಲ್ತಾ ಇದೆ. ಕೇವಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಷ್ಟೇ ಅಲ್ಲ, ನಾವು ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅದರ ಬಗ್ಗೆ ಮಾತನಾಡ್ತೀವಿ. ಆದರೆ ಯಾರು ಈ ಹೋರಾಟಗಳಿಂದ ಬಲ ಪಡ್ಕೊಳ್ತಾರೋ, ಯಾರು ಫಲಾನುಭವಿಗಳು ಅಥವಾ ಅಭಿವೃದ್ಧಿ ಹೊಂದುತ್ತಾರೋ ಅಂಥವರೇ ಇದ್ರ ಬಗ್ಗೆ ಮಾತನಾಡ್ದಿರಾ ಜಾತಿ, ಕೋಮು, ಯಾವುದಾದ್ರು ಕ್ಷುಲ್ಲಕ ಕಾರಣಗಳ ಸುತ್ತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯುವಕರು ಯುವತಿಯರು ಸುತ್ತಾ ಇದ್ದಾರೆ. ಹಾಗಾಗಿ ಈ ನಿರುದ್ಯೋಗ ಸಮಸ್ಯೆ ಮುಂದುವರಿತಾ ಇದೆ ದೇಶದಲ್ಲಿ. ಅದೇ ಕಾರಣದಿಂದಾಗಿಯೇ ಇವತ್ತು ಒಂದು ರೀತಿಯ ಸಂಕ್ಷೋಭೆ ಇದೆ. ಇವತ್ತು ನಿರುದ್ಯೋಗದ ಕಾರಣದಿಂದಾಗಿ ಇದೊಂದು ರೀತಿಯಲ್ಲಿ ಕುದೀತಾ ಇದೆ ಒಳಗಡೆ. ಯಾವಾಗ ಬರ್ಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸರ್ಕಾರಗಳು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಆಗುತ್ತೆ.
ಇವತ್ತು ಅವಕಾಶಗಳು ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಸೃಷ್ಟಿ ಮಾಡಬೇಕಾಗಿದೆ ಮತ್ತು ಖಾಸಗಿಯಲ್ಲೂ ಕೆಲಸ ಮಾಡುವಂಥವ್ರಿಗೆ ಅವರ ಮಿನಿಮಮ್ ಆದಂತಹ ಅವರ ಹಕ್ಕುಗಳನ್ನು ಕಾಪಾಡುವಂಥ ಕಾನೂನುಗಳನ್ನ ತರಬೇಕಾಗಿದೆ. ಆದರೆ ಇವತ್ತು ಕಾರ್ಪೊರೇಟ್ಗಳ ದೊಡ್ಡ ದೊಡ್ಡ ಶ್ರೀಮಂತ ಕಂಪನಿಗಳ ಅಥವಾ ಶ್ರೀಮಂತರ ಅಡಿಯಾಳಾಗಿ ಇವತ್ತು ನಮ್ಮ ಸರ್ಕಾರ ನೀತಿ ನಿಯಮಗಳನ್ನು ರೂಪಿಸ್ತಾ ಇದೆ. ಆದರೆ ಜನ ಬದುಕಬೇಕು ಅಥವಾ ಯಾವುದೋ ಒಂದು ವಿಸ್ಮೃತಿಯ ಕಾರಣಕ್ಕಾಗಿ ಜನ ಕೇಳುವಂತಹ ಸ್ಥಿತಿಗೆ ಬರ್ತಾ ಇಲ್ಲ. ಇದೊಂದು ದೌರ್ಭಾಗ್ಯಕರ ಪರಿಸ್ಥಿತಿ. ಆದರೆ ನಿರುದ್ಯೋಗ ಅನ್ನುವಂತಹದ್ದು ಇನ್ನು ಬಹುಶಃ ಭಾಳ ದಿವಸಗಳಿಲ್ಲ, ಮುಂದಿನ 3-4 ವರ್ಷದಲ್ಲಿ ವಿಶೇಷವಾಗಿ. ಯಾಕೆಂದರೆ ಈಗ ಎಲ್ ನಿನೋ ಎಫೆಕ್ಟ್ ಶುರುವಾಗಿದೆ. ಈ ವರ್ಷದಿಂದನೇ ಬರಗಾಲ ಆರಂಭವಾಗಿದೆ. ಬೇರೆ ಬೇರೆ ಇಂಡಸ್ಟ್ರಿಗಳು ಜೊತೆಗೆ ಕೃಷಿ ಭಾಳ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕೊಟ್ಟಿರುವಂತಹ ಒಂದು ವಲಯ ನಮ್ಮ ದೇಶದಲ್ಲಿ. ಆದರೆ ಕೃಷಿ ಚಟುವಟಿಕೆಗಳೇ ಕಡಿಮೆ ಆಗುವಂತಹ ಒಂದು ಸಂದರ್ಭ ಈ ಬರಗಾಲದ ಈ ವರ್ಷದಿಂದನೇ ಆರಂಭವಾಗಿರೋ ಬರಗಾಲದ ಕಾರಣದಿಂದಾಗಿರುತ್ತೆ. ಹಾಗಾಗಿ ಸರ್ಕಾರ ಕೊಡುವಂತಹ ಏನು ಈ ಸಣ್ಣ ಪುಟ್ಟ ಸಹಾಯಗಳು ಯಾವುದಕ್ಕೂ ಸಾಲೋದಿಲ್ಲ. ನಿರುದ್ಯೋಗವನ್ನು ಕಡಿಮೆ ಮಾಡುವಂತಹ ಒಂದು ಕೆಲಸ ಆಗಲಿಲ್ಲ ಅಂದರೆ ಯುವಕರು ಖಂಡಿತವಾಗೂ ಬೀದಿಗಿಳಿತಾರೆ. ದೊಡ್ಡ ಮಟ್ಟದ ಹೋರಾಟಗಳು ಅದು ಎಲ್ಲೋ ಒಂದು ಕಡೆ ಕಿಡಿ ಹತ್ತಬೇಕು, ಅದು ಹತ್ತುತ್ತೆ. ಭಯಾನಕವಾಗಿದೆ. ಹಾಗೆ ನೋಡಿದ್ರೆ ಮುಂದಿನ ದಿನಗಳು ಏನು ಬೇಕಾದರೂ ಆಗ್ಬೋದು.